ಎಲ್ಲರಿಗೂ ನಮಸ್ಕಾರ. ಕಟಕ ರಾಶಿಯವರೇ, ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೂ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನಾದರೂ ತಿಳಿಸ್ಕೊಡ್ತಿದ್ದೀವಿ. ಹೌದು, ಕಟಕ ರಾಶಿಯವರೇ, ತುಂಬ ಮೃದು ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರ. ಹೌದು, ಯಾರಿಗೇನೆ ಸಮಸ್ಯೆ ಇದ್ದರೂ ಸಹ ಅವರಿಗೆ ಸಹಾಯವನ್ನು ಮಾಡಬೇಕು ಎಂಬುವ ಮನಸ್ಸು ಮೊದಲಿಗೆ ಬರ್ತಕ್ಕಂಥದ್ದು ನಿಮಗೇನೆ ಆಗಿರುತ್ತೆ ಕಟಕ ರಾಶಿಯವರೇ. ಹೌದು, ನೀವು ನಿಮ್ಮ ಜೀವನದಲ್ಲಿ ತುಂಬ ಪ್ರಾಮಾಣಿಕತೆಯಿಂದ ನಿಮ್ಮ ಜೀವನವನ್ನು ನಡೆಸ್ತಕ್ಕಂತಹ ವ್ಯಕ್ತಿಗಳು ನೀವಾಗಿರ್ತೀರ. ಹೌದು, ಕಟಕ ರಾಶಿಯವರೇ, ಹುಣ್ಣಿಮೆಯಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ಬನ್ನಿ ಸಂಪೂರ್ಣವಾಗಿ ತಿಳ್ಕೊತಾ ಹೋಗೋಣ. ಹೌದು, ಈಗ ಜೀವನ ಮಾಡ್ತಿರ್ತಕ್ಕಂತಹ ಜೀವನಕ್ಕೂ ಮುಂಬರುವ ಹುಣ್ಣಿಮೆಯ ನಂತರ ಜೀವನಕ್ಕೂ ನೀವು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ ಕಟಕ ರಾಶಿಯವರೇ. ಹೌದು, ಸಾಕ್ಷಾತ್ ಲಕ್ಷ್ಮೀ ದೇವರ ಆಶೀರ್ವಾದ ಆದರೆ ನಿಮಗೆ ಸಿಗಲಿದೆ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಣ್ಣೀರಿನ ಕ್ಷಣಗಳು, ನೋವುಗಳು, ಕಹಿ ನೆನಪುಗಳು, ನೀವು ಎದುರಿಸುತ್ತಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳೆಲ್ಲ ಈ ಸಮಯದಲ್ಲಾದರೆ ದೂರ ಆಗಿ ಲಕ್ಷ್ಮೀ ದೇವರ ಅನುಗ್ರಹ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಹೌದು, ಈಗ ಲಕ್ಷ್ಮೀ ದೇವರೇ ನಿಮಗೆ ಮಾರ್ಗದರ್ಶನವನ್ನಾದರೆ ನೀಡಲಿದ್ದಾರೆ ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದ ಮೇಲೆ. ಹೌದು, ಆದರೆ ಕಟಕ ರಾಶಿಯವರೇ, ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಯಾವುದೇ ರೀತಿ ಘಟನೆಗಳನ್ನು, ಅದ್ಭುತ ಕ್ಷಣಗಳನ್ನು ನೀವು ಯಾರೊಂದಿಗೂ ಸಹ ಹಂಚಿಕೊಳ್ಳಬಾರದಾಗಿರುತ್ತೆ. ಆದಷ್ಟು ಈ ವಿಚಾರಗಳನ್ನು ಗುಪ್ತವಾಗಿರಿಸ್ತಕ್ಕಂಥದ್ದು ನಿಮಗೇನೆ ಉತ್ತಮ ಆಗಿರುತ್ತೆ ಕಟಕ ರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಚಾರಗಳನ್ನು ಸಹ ನೀವು ಇತರರೊಂದಿಗೆ, ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಸಹೋದ್ಯೋಗಿಗಳೊಂದಿಗೆ, ಅದೇ ರೀತಿ ನಿಮ್ಮ ಕುಟುಂಬಸ್ಥರ ಜೊತೆ ನೀವು ಹಂಚ್ಕೊತಾ ಇದ್ರಿ. ಹೌದು, ಹಾಗಾಗಿ ಕಟಕ ರಾಶಿಯವರೇ, ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಪವಾಡವನ್ನು ಯಾರೊಂದಿಗೂ ಸಹ ನೀವು ಹೇಳಿಕೊಳ್ಳಬಾರದಾಗಿರುತ್ತೆ. ಹೌದು, ಪ್ರತಿದಿನ ನೀವು ಎದ್ದ ನಂತರ ಒಂದೊಂದು ಸಮಸ್ಯೆಗಳಾದರೆ ನಿಮ್ಮ ಜೀವನದಲ್ಲಿ ಹೊಸ ಹೊಸ ತಿರುವನ್ನಾದರೆ ಪಡ್ಕೊಳ್ತಾ ಇದ್ವು. ಹೌದು, ನಿನ್ನೆಯ ಸಮಸ್ಯೆ ಬಗೆಹರಿಸುವಷ್ಟರಲ್ಲೇ ಇವತ್ತಿನ ಹೊಸ ಸಮಸ್ಯೆ ಆದರೆ ಉಂಟಾಗ್ತಿತ್ತು. ಹೌದು, ಹೀಗಾಗಿ ನೀವು ಬೆಳಗ್ಗೆ ಎದ್ದ ನಂತರ ಈ ದಿನ ಯಾವಾಗ ಮುಕ್ತಾಯ ಆಗುತ್ತೆ ಎಂಬಂತೆ ನೀವು ಅದೇ ಒಂದು ದಿನಕ್ಕೋಸ್ಕರ ಕಾಯ್ತಾ ಇದ್ರಿ ಅಲ್ಲವೇ? ಹಾಗಾಗಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳು, ಸಮಸ್ಯೆಗಳೆಲ್ಲ ಈ ಸಮಯದಲ್ಲಿ ದೂರ ಆಗಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಲ್ಮಶಗಳು ದೂರ ಆಗಿ ನಿಮಗೆ ಇದೀಗ ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಕಟಕ ರಾಶಿಯವರೇ, ನೀವು ಹೊರ ಜಗತ್ತಿಗೆ ಎಷ್ಟೇ ಒರಟಾಗಿ, ಎಷ್ಟೇ ಕೋಪದಿಂದ ಮಾತನಾಡಿದ್ರೂ ಸಹ ನಿಮ್ಮ ಮನಸ್ಸು ತುಂಬ ಮೃದು ಆಗಿರುತ್ತೆ. ಹೌದು, ಯಾವುದೇ ರೀತಿ ಕಲ್ಮಶ ಇಲ್ಲದ ನಿಷ್ಕಲ್ಮಶ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರಾ ಕಟಕ ರಾಶಿಯವರೇ. ಹೌದು, ಕಟಕ ರಾಶಿಯವರ ಸ್ವಭಾವ ಎಂಥದ್ದು ಅಂತ ನಾವು ನೋಡೋದಾದರೆ, ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಷ್ಟೇ ನೋವಿದ್ರೂ ಸಹ ನೀವು ಆ ಒಂದು ನೋವನ್ನು ಇತರರೊಂದಿಗೆ ಹೇಳಿಕೊಳ್ಳೋದಿಲ್ಲ. ಹೌದು, ಮನಸ್ಸಿನಲ್ಲಿ ಎಷ್ಟೇ ದೊಡ್ಡ ನೋವಿದ್ರೂ ಸಹ ಅದನ್ನು ಮನಸ್ಸಿನಲ್ಲೇ ಇಟ್ಕೊಳ್ತೀರಾ. ಅದರ ಬದಲಿಗೆ ಹೊರ ಜಗತ್ತಿಗೆ ನಿಮ್ಮನ್ನು ನೋಡುವವರೆಗೆ ನೀವು ತುಂಬ ಸಂತೋಷದಿಂದ, ತುಂಬ ಖುಷಿಯಿಂದ ಇರುವಂತೆ ಕಾಣ್ತೀರಾ. ಹೌದು, ನಿಮ್ಮನ್ನು ನೋಡುವವರು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲವೇನೋ ಎಂಬುವಂತೆ ನೀವು ಕಾಣ್ತೀರಾ. ಹೌದು, ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನೋವನ್ನು ಇತರರೊಂದಿಗೆ ಹೇಳಿಕೊಂಡು ಅವರನ್ನು ಸಹ ನೀವು ದುಃಖಿತರನ್ನಾಗಿ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ ಅದನ್ನು ನೀವು ಮನಸ್ಸಿನಲ್ಲೇ ಇಟ್ಕೊಂಡು ಅದರ ಬದಲಿಗೆ ಹೊರ ಜಗತ್ತಿಗೆ ಎಲ್ಲರೊಂದಿಗೂ ಸಹ ನೀವು ಸಂತೋಷದಿಂದ ಇರ್ತೀರಾ. ಇದೇ ನಿಮ್ಮ ದೊಡ್ಡತನ ಆಗಿರುತ್ತೆ. ಆದರೆ ಕಟಕ ರಾಶಿಯವರೇ, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೀತಿ ಕಹಿ ನೆನಪುಗಳು, ಕಷ್ಟದ ಕ್ಷಣಗಳನ್ನೆಲ್ಲ ನೀವು ಯೋಚನೆ ಮಾಡ್ತಾ ಒಂಟಿಯಾಗಿದ್ದಾಗ ಈ ವಿಚಾರಗಳನ್ನೆಲ್ಲ ಯೋಚನೆ ಮಾಡ್ತಾನೆ ಇರ್ತೀರಾ, ದುಃಖಿತರ ಆಗ್ತಾನೆ ಇರ್ತೀರಾ. ಹೌದು, ದೇವರಿಗೂ ಸಹ ನೀವು ಪ್ರಶ್ನೆಗಳನ್ನು ಕೇಳಿರ್ತೀರಾ. ನಾನು ಯಾರಿಗೂ ಸಹ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ, ಪ್ರಾಮಾಣಿಕತೆಯಿಂದ ನಾನು ನನ್ನ ಜೀವನವನ್ನು ನಡೆಸ್ತಾ ಇರ್ತೀನಿ. ಆದರೂ ಸಹ ನಮ್ಮ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಕಲಹಗಳು, ಸಂಕಷ್ಟಗಳಿವೆ ಎಂಬಂತೆ ನೀವು ದೇವರಿಗೂ ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಿ. ಹೌದು, ಈಗ ನೀವು ಪ್ರತಿದಿನ ಎದುರಿಸ್ತಾ ಇದ್ದೀರ ಹೊಸ ಹೊಸ ಸವಾಲುಗಳು. ಆದರೆ ನೀವು ಎಷ್ಟೇ ಸವಾಲುಗಳನ್ನು ಎದುರಿಸಿದ್ರೂ ಸಹ ನೀವು ನಿಮ್ಮ ಧರ್ಮ ಮಾರ್ಗವನ್ನು ಬಿಟ್ಟಿಲ್ಲ. ಹೌದು, ಪ್ರತಿ ಸವಾಲು ಎದುರಿಸ್ತಿದ್ದಂಗೆ ನಿಮ್ಮೊಳಗೆ ಇರ್ತಕ್ಕಂಥ ಆತ್ಮಶಕ್ತಿ ಕ್ರಮೇಣವಾಗಿ ಏರಿಕೆಯಾಗ್ತಾನೆ ಇತ್ತು. ಹೌದು, ಎಲ್ಲ ಸವಾಲುಗಳನ್ನು ಎದುರಿಸುವಾಗ ನೀವು ನಿಮ್ಮ ಧರ್ಮ ಮಾರ್ಗವನ್ನು ಬಿಡಲಿಲ್ಲವಲ್ಲ, ಹಾಗಾಗಿ ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಹೌದು,
ಮುಂಬರುವ ಹುಣ್ಣಿಮೆಯ ನಂತರ ಕಟಕ ರಾಶಿಯವರ ಜೀವನದಲ್ಲಿ ನಿಮ್ಮೊಳಗೆ ಆತ್ಮಶಕ್ತಿ ಆದರೆ ಹೆಚ್ಚಾಗಲಿದೆ, ಆತ್ಮವಿಶ್ವಾಸ ಆದರೆ ಹೆಚ್ಚಾಗಲಿದೆ. ಹೌದು, ನೀವು ಯಾವುದೇ ಒಂದು ಹೊಸ ಯೋಜನೆಯನ್ನು ಅಥವಾ ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡ್ತಿದ್ರ ಅಂತಂದರೆ ಎಲ್ಲೋ ಒಂದು ಕಡೆ ಆತಂಕ ಭಯ ಆದರೆ ಇರ್ತಿತ್ತು. ಅವೆಲ್ಲನೂ ಸಹ ಮುಂಬರುವ ಹುಣ್ಣಿಮೆಯಿಂದ ದೂರ ಆಗಿ ಧೈರ್ಯದಿಂದ ಮುನ್ನಡೆಯಲು ನಿಮ್ಮೊಳಗೆ ಇರತಕ್ಕಂಥ ಆತ್ಮಶಕ್ತಿ ಆದರೆ ಇದೀಗ ಬಲಗೊಳ್ತಾ ಹೋಗ್ತಕ್ಕಂಥದ್ದು. ಹೌದು, ಕಟಕ ರಾಶಿಯವರೇ, ಮುಂಬರುವ ಹುಣ್ಣಿಮೆಯ ನಂತರ ಕಟಕ ರಾಶಿಯವರ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳಾಗಲಿವೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಇಷ್ಟು ದಿನ ಯಾವ ಪ್ರತಿಫಲಕ್ಕೋಸ್ಕರ ನೀವು ಕಾಯ್ತಿದ್ರು, ಹೌದು, ನೀವೆಷ್ಟೇ ದುಡಿದ್ರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ. ಅದೇ ರೀತಿ ನೀವು ಎಷ್ಟೇ ಪರಿಶ್ರಮ ಪಟ್ಟರೂ ಸಹ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಿಮಗೆ ಸಿಗದೆ ಬೇರೆ ಯಾರಿಗೋ ಸಿಗ್ತಿತ್ತು. ಈ ವಿಚಾರಗಳನ್ನೆಲ್ಲ ಪ್ರತಿದಿನ ಯೋಚನೆ ಮಾಡ್ತಾ ನೀವು ದುಃಖಿತರಾಗ್ತಾನೆ ಇದ್ರಿ ಅಲ್ವಾ? ಹಾಗಾಗಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಈಗ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ನಿಮಗೆ ತಕ್ಕ ಪ್ರತಿಫಲ ಆದರೆ ಈಗ ನಿಮಗೆ ಸಿಗಲಿದೆ. ಅದೇ ರೀತಿ ಧನಲಾಭ ಪ್ರಾಪ್ತಿಯಾಗುವ ಯೋಗ ಆದರೆ ಇರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಕಟಕ ರಾಶಿಯವರೇ. ಹೌದು, ಸಂಪತ್ತಿನ ಅಭಿವೃದ್ಧಿಯನ್ನು ಸಹ ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ. ಅದೇ ರೀತಿ ಮುಂಬರುವ ಹುಣ್ಣಿಮೆಯಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಪ್ರಾಪ್ತಿಯಾಗುವುದರ ಮೂಲಕ ನೀವು ಈ ಹಿಂದೆ ಹೂಡಿಕೆ ಮಾಡಿದ್ರಲ್ಲ ಹಣವನ್ನು, ಅದೇ ಒಂದು ಜಾಗದಿಂದ ಈ ನಿರೀಕ್ಷೆಗೂ ಮೀರಿದ ಹೆಚ್ಚಿನ ಧನ ಲಾಭವನ್ನು ಆದರೆ ನೀವು ಈ ಸಮಯದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ಕಟಕ ರಾಶಿಯವರೇ. ಅದೇ ರೀತಿ ನಿಮ್ಮ ಕುಟುಂಬದಲ್ಲಿ ಸಂತೋಷ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಇಷ್ಟು ದಿನ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳು ನಡೀತಾ ಇರ್ತಿತ್ತು, ಮನಸ್ತಾಪಗಳು ಉಂಟಾಗ್ತಿತ್ತು. ಅದೇ ರೀತಿ ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಭಿನ್ನಾಭಿಪ್ರಾಯಗಳು ದೂರ ಆಗಿ, ವೃತ್ತಿ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು ದೂರ ಆಗಿ ನಿಮಗೆ ಈ ಸಮಯದಲ್ಲಿ ಶಾಂತಿ ನೆಮ್ಮದಿ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಕಟಕ ರಾಶಿಯವರೇ ಮುಂಬರುವ ಹುಣ್ಣಿಮೆಯ ನಂತರ. ಹೌದು ಕಟಕ ರಾಶಿಯವರೇ, ನಿಮಗೆ ಹುಣ್ಣಿಮೆಯ ನಂತರ ಧನಲಾಭ ಪ್ರಾಪ್ತಿಯಾಗ್ತಿರುವ ಕಾರಣದಿಂದಾಗಿ ನಿಮ್ಮ ಸುತ್ತಮುತ್ತಲೂ ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆಯಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು, ಅವರನ್ನು ಆದಷ್ಟು ದೂರ ಇರ್ತಕ್ಕಂಥದ್ದು ನಿಮ್ಮ ಜೀವನದಿಂದ ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ಕಟಕ ರಾಶಿಯವರಿಗೆ. ಅದೇ ರೀತಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಆರೋಗ್ಯದ ಸಮಸ್ಯೆಗಳೆಲ್ಲ ಸುಧಾರಣೆಯಾಗಿ ನಿಮಗೆ ಯಶಸ್ಸು ಮತ್ತು ದೈಹಿಕ ಆರೋಗ್ಯ ಆದರೆ ಈಗ ನಿಮಗೆ ಪ್ರಾಪ್ತಿಯಾಗ್ತಿರ್ತಕ್ಕಂಥದ್ದು. ಹೌದು, ಕಟಕ ರಾಶಿಯವರು ಇಷ್ಟು ದಿನ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ವಾಗ್ವಾದಗಳನ್ನೆಲ್ಲ ಮಾಡ್ತಿದ್ರಿ, ಜಗಳಗಳನ್ನು ಸಹ ಉಂಟು ಮಾಡ್ತಿದ್ರಿ. ಹೌದು, ಹಾಗಾಗಿ ಮುಂಬರುವ ಹುಣ್ಣಿಮೆಯ ನಂತರ ದೇವರ ಆಶೀರ್ವಾದದಿಂದ ನೀವು ಬರೀ ನಿಮ್ಮ ಗುರಿಯ ಬಗ್ಗೆ, ನಿಮ್ಮ ಯಶಸ್ಸಿನ ಬಗ್ಗೆನೇ ನಿಮ್ಮ ಎಲ್ಲ ರೀತಿ ಗಮನವನ್ನು ಅದರ ಮೇಲೆ ಕೇಂದ್ರೀಕೃತ ಮಾಡ್ತೀರಾ. ಹೌದು, ಈ ಸಮಯದಲ್ಲಿ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಹೌದು, ಇಷ್ಟು ದಿನ ನೀವು ಸಹ ಈ ವಿಚಾರಗಳನ್ನೆಲ್ಲ ಗಮನಿಸಿರ್ತೀರ. ಹೌದು, ತುಂಬ ಪರಿಶ್ರಮ ಪಟ್ಟಿರ್ತೀರ. ಕೊನೆಯಷ್ಟರಲ್ಲಿ ನಿಮ್ಮ ಕೋಪದಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಆದರೆ ಕೈ ತಪ್ತಾ ಇತ್ತು. ಹಾಗಾಗಿ ಆದಷ್ಟು ಈ ಸಮಯದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು, ಅದೇ ರೀತಿ ತಾಳ್ಮೆಯಿಂದ ಇರ್ತಕ್ಕಂಥದ್ದು, ಆದಷ್ಟು ನಿಮ್ಮ ಒಳಗೆ ಇರ್ತಕ್ಕಂಥ ಕೋಪವನ್ನು ಈ ಸಮಯದಲ್ಲಿ ನಿಯಂತ್ರಣ ಮಾಡೋದು ಬಹುಮುಖ್ಯ ಆಗಿರುತ್ತೆ ಕಟಕ ರಾಶಿಯವರ ಜೀವನದಲ್ಲಿ. ಹೌದು, ಆದಷ್ಟು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಜೀವನದಲ್ಲಿ ನಿಮ್ಮ ಗುರಿಯ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ನಿಮ್ಮ ಜೀವನಕ್ಕೆ. ಅದೇ ರೀತಿ ನಿಮ್ಮೊಳಗೆ ಆತ್ಮವಿಶ್ವಾಸ, ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗ್ತಕ್ಕಂಥದ್ದು. ನಿಮ್ಮ ದೇಹದಲ್ಲಿ ಅದೇ ರೀತಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳಾದರೆ ಮುಂಬರುವ ಈ ಒಂದು ಹುಣ್ಣಿಮೆಯ ನಂತರ ಎಲ್ಲ ದೂರ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅದೇ ರೀತಿ ಇಷ್ಟು ದಿನ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸ, ಈ ಹಿಂದೆ ತುಂಬ ಲವಲವಿಕೆಯಿಂದ ಶುರುವಾಗಿರ್ತಕ್ಕಂಥ ಕೆಲಸ ಅರ್ಧದಲ್ಲಿ ನಿಂತು ಹೋಗಿದ್ರೆ ಆ ರೀತಿ ಎಲ್ಲ ರೀತಿ ಕೆಲಸಗಳೆಲ್ಲ ಈ ಸಮಯದಲ್ಲಿ ಪೂರ್ಣ ಆದರೆ ಆಗಿ ನಿಮಗೆ ಹೊಸ ಹೊಸ ಅವಕಾಶಗಳಾದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಕಟಕ ರಾಶಿಯವರೇ. ಅದೇ ರೀತಿ ಅಪರಿಚಿತ ವ್ಯಕ್ತಿಯಿಂದ ನಿಮಗೆ ಸಹಾಯನೂ ಸಹ ಸಿಗ್ತಕ್ಕಂಥದ್ದು. ಹೌದು, ಅದೇ ರೀತಿ ಹೆಚ್ಚಿನ ಪುಣ್ಯ ಆದರೆ ಈ ಸಮಯದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಉದ್ಯೋಗವನ್ನು ಹುಡುಕ್ತಿರ್ತಕ್ಕಂಥ ಕಟಕ ರಾಶಿಯವರಿಗೆ ಇದೀಗ ಉದ್ಯೋಗದ ಅವಕಾಶದ ಜೊತೆಗೆ ವಿದೇಶಿ ಉದ್ಯೋಗದ ಅವಕಾಶನೂ ಸಹ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ರೀತಿ ಆತಂಕ, ಭಯ, ಅದೇ ರೀತಿ ಮಾನಸಿಕ ಒತ್ತಡ, ಎಲ್ಲ ರೀತಿ ಕಹಿ ನೆನಪುಗಳು ಎಲ್ಲವೂ ಸಹ ಮುಂಬರುವ ಹುಣ್ಣಿಮೆಯ ನಂತರ ಎಲ್ಲನೂ ಸಹ ದೂರ ಆಗಿ ಮನಸ್ಸು ಹಗುರು ಆಗಿ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಆದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಕಟಕ ರಾಶಿಯವರೇ. ಹೌದು,
ಕಹಿ ನೆನಪುಗಳು ನೆನಪಿಗೆ ಬರ್ತಾನೆ ಇರುತ್ತೆ. ಆದರೆ ಕಹಿ ನೆನಪನ್ನು ಮರೆತು ಅದರಿಂದ ಕಲ್ತಿರ್ತಕ್ಕಂಥ ಪಾಠವನ್ನು ನೀವು ಮುಂದಿನ ಜೀವನಕ್ಕೆ ಇಲ್ಲಿ ಬಳಕೆ ಮಾಡಿಕೊಳ್ಳೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಕಟಕ ರಾಶಿಯವರ ಜೀವನದಲ್ಲಿ. ಹೌದು, ನಿಮ್ಮ ಅದೃಷ್ಟ ಶುರುವಾಗ್ತಿದೆ ಎಂಬುದನ್ನು ದೈವಿಕ ಸೂಚನೆ ಆದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಹೌದು, ಕನಸಿನಲ್ಲಿ ದೈವಿಕ ಕನಸು ಬರ್ತಕ್ಕಂಥದ್ದು, ಇದ್ದಕ್ಕಿದ್ದಂತೆ ನೀವು ದೇವಸ್ಥಾನದ ಬಳಿ ಪದೇ ಪದೇ ನಿಲ್ತಕ್ಕಂಥದ್ದು, ಈ ರೀತಿ ದೈವಿಕ ಸೂಚನೆಗಳಾದರೆ ಸಿಗ್ತಾ ಹೋಗುತ್ತೆ. ಆಗ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ, ನಮ್ಮ ಒಂದು ಜೀವನದಲ್ಲಿ ಇದೀಗ ಅದೃಷ್ಟದ ಸಮಯ ಶುರುವಾಗಿದೆ ಅಂತ ಹೇಳಿ. ಇದು ಕಟಕ ರಾಶಿಯವರು ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳ ಮಾಹಿತಿ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.